ಸ್ನೇಹಿತರೆ, ಇದು ನಿಮಗೆ ತಮಾಷೆ ಅನಿಸ್ಬೋದು. ಯಾಕೆಂದರೆ ಅಕ್ಕಪಕ್ಕದ ಮನೆಗಳಲ್ಲಿ ಸಾಕಿದಂಥ 2 ಬೆಕ್ಕುಗಳ ಪ್ರಣಯ ಮಾಡಿ ಜೊತೆಗೆ ಅದರ ನಂತರ ಮರಿಗಳಾದಾಗ ಯಾವ ರೀತಿಯಾದಂಥ ದೊಡ್ಡ ತಲೆನೋವಾಗುತ್ತೆ ಅನ್ನೋದು ನೋಡಿ. ಶೇಷಾದ್ರಿಪುರಂನ ಅಪಾರ್ಟ್ಮೆಂಟ್ ಒಂದರಲ್ಲಿ ಅಕ್ಕಪಕ್ಕದ ಮನೆಗಳ ಮಾಲೀಕರು ಪ್ರತ್ಯೇಕವಾಗಿ ಒಂದು ಹೆಣ್ಣು ಮತ್ತು ಗಂಡು ಬೆಕ್ಕನ್ನು ಸಾಕೊಂಡಿದ್ದಾರೆ. 2 ಬೆಕ್ಕುಗಳ ನಡುವೆ ಪ್ರೀತಿ ಉಂಟಾಗಿದೆ, ಪ್ರಣಯ ಕೂಡ ನಡೆದಿದೆ. ಇದರ ಪರಿಣಾಮವಾಗಿ 4 ಮರಿಗಳು ಕೂಡ ಜನಿಸಿದಾವೆ. ಇತ್ತೀಚೆಗೆ ಆ 4 ಮರಿಗಳನ್ನು ಪೋಷಣೆ ಮಾಡೋ ವಿಚಾರವಾಗಿಯೇ 2 ಮನೆಯವರ ನಡುವೆ ಜಗಳ ಉಂಟಾಗಿತ್ತಂತೆ. ಹೆಣ್ಣು ಬೆಕ್ಕು ನಿಮ್ಮ ಗಂಡು ಬೆಕ್ಕಿನಿಂದಲೇ 4 ಮರಿಗಳನ್ನು ಹಾಕಿದೆ, ಹೀಗಾಗಿ ಮರಿಗಳನ್ನು ಕೂಡ ನೀವೇ ನೋಡ್ಕೊಳ್ಬೇಕು ಅಂತ ಹೇಳಿ ಒಂದು ಕುಟುಂಬ. ಜೊತೆಗೆ ಹೆಣ್ಣು ಬೆಕ್ಕಿನ ಮಾಲೀಕರ ವಾದವೂ ಕೂಡ ಅದೇ ಆಗಿತ್ತಂತೆ. ಆದರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋದು ಗಂಡು ಬೆಕ್ಕಿನ ಮನೆಯವರ ಪ್ರತಿವಾದ. ಈ ಜಗಳ ಶನಿವಾರ ವಿಕೋಪಕ್ಕೆ ಹೋಗಿಬಿಟ್ಟಿದೆ. ಅದಾದಮೇಲೆ ಹೆಣ್ಣು ಬೆಕ್ಕಿನವರು 4 ಮರಿಗಳನ್ನು ತೆಗೆದುಕೊಂಡು ಹೋಗಿ ಅಂತ ಪಕ್ಕದ ಮನೆಗೆ ಬಂದು ಬಿಟ್ಟುಬಿಟ್ಟಿದ್ದಾರೆ. ಈ ಜಗಳಕ್ಕೆ ತಾರಕಕ್ಕೇರಿ ಮರಿಗಳೇ ದಿಕ್ಕಾಪಾಲಾಗಿ ಓಡಿಬಿಟ್ಟಿದ್ವಂತೆ. ನೋಡಿ ಯಾವ ರೀತಿಯಾಗಿ ಜನರ ಸಂಬಂಧಗಳು ಜೊತೆಗೆ ಈ ಬೆಕ್ಕಿನ ವಿಚಾರವಾಗಿ ಯಾವ ರೀತಿಯಾಗಿ ವಿಕೋಪಕ್ಕೆ ಹೋಗಿದೆ ಈ ಸ್ಟೋರಿ ಅನ್ನೋದನ್ನ. ಅದಾದಮೇಲೆ ವಯಸ್ಸಳ ಕರೆ ಮಾಡ್ತಾರೆ, ಬರ್ತಾರೆ. ಅವರು ಕೂಡ ಒಂದು 2 ಗಂಟೆಗಳ ಕಾಲ ಸತತವಾಗಿ ಅವ್ರನ್ನ ಒಪ್ಪಿಸ್ಲಿಕ್ಕೆ ಮನ ಒಲಿಸ್ಲಿಕ್ಕೆ ಹೈರಾಣ ಆಗಿಬಿಟ್ರಂತ ಪೊಲೀಸ್ನವರು. ಅಂತಿಮವಾಗಿ 4 ಮರಿಗಳನ್ನು ಸ್ಥಳೀಯರು ತಾವು ಪೋಷಣೆ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಕೊನೆಗೂ ಈ ಒಂದು ಸಮಸ್ಯೆ, ಈ ಜಗಳ ತುಂಬ ಕೂಲಾಗಿ ಬಗೆಹರಿದು ಬಿಟ್ಟಿದೆ.